ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಪರೀಕ್ಷೆಗೆ ಹಾಜರಾಗಲು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೇ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದ್ದು, ಪರೀಕ್ಷಾ ಕೇಂದ್ರಗಳ ಪ್ರವೇಶ ದ್ವಾರಗಳಲ್ಲಿ 3 ಹಂತದ ತಪಾಸಣೆ ನಡೆಸಲಾಯಿತು. ನಿಯಮಾನುಸಾರ ಯಾವುದೇ ನಿಷೇಧಿತ ವಸ್ತುಗಳನ್ನು ಒಳಗೆ ತೆಗೆದುಕೊಂಡು ಹೋಗಲು ಅವಕಾಶ ನೀಡದ ಭದ್ರತಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳ ಶಿವದಾರ, ಜನಿವಾರ, ದಾರಗಳನ್ನು ಕಟ್ ಮಾಡಿ ಬಳಿಕ ಪರೀಕ್ಷಾ ಕೇಂದ್ರದೊಳಗೆ ಕಳುಹಿಸಿದರು. ಇನ್ನು ದಾವಣಗೆರೆ ಜಿಲ್ಲೆಯ 13 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 7,416 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದರು. ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲು ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಗತ್ಯ ಭದ್ರತಾ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆ ಕಲ್ಪಿಸಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕೇಂದ್ರಗಳ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಒಂದು ಅಡ್ಮಿಟ್ ಕಾರ್ಡ್, ಫೋಟೋ, ಆಧಾರ್ ಕಾರ್ಡ್, ಅವಶ್ಯಕತೆ ಇದ್ರೆ ನಿಮಗೆ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್, ಒಳಗಡೆ ನೀರಿನ ವ್ಯವಸ್ಥೆ ಇದೆ, ಸಮಯನೂ ಕೂಡ ಇದೆ, ಗಡಿಯಾರ ಇದೆ, ನೀವು ವಾಚ್ ಕಟ್ಕೊಂಬರ ಅವಶ್ಯಕತೆ ಇಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಿಡಲ್ಲ, ಶೂಸ್ ಅಲೋ ಮಾಡಲ್ಲ, ಪೆನ್ ಕೂಡ ಬೇಕಾಗಿಲ್ಲ, ಪೆನ್ನನ್ನು ನಾವೇ ಇಲ್ಲಿ ಒಳಗಡೆ ಕೊಡ್ತೀವಿ ಎಕ್ಸಾಮಿನೇಷನ್ ಟೈಮ್. ಬ್ಯಾಗು ಅಲೋ ಇಲ್ಲ, ಇಲ್ಲೇ ಹೊರಗಡೆ ಇಟ್ಬೋದು, ತೊಂದರೆ ಇಲ್ಲ, ಇಲ್ಲಿ ಇರುತ್ತೆ, ಸಂಜೆವರೆಗೂ ಸೆಕ್ಯೂರಿಟಿ ತೊಂದರೆ, ಬೇರೆ ಯಾರು ಬರಲ್ಲ ಈ ಫೀಲ್ಡ್ಗೆ. ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಇಡಬೇಡಿ ಬ್ಯಾಗಲ್ಲಿ. ಪೆನ್ನಿನ ಅವಶ್ಯಕತೆ ಇಲ್ಲ, ಪೆನ್ನು ನಾವು ಕೊಡ್ತೇವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಸುಮಾರು 13 ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಎಕ್ಸಾಮಿನೇಷನ್ 2026 ನಡೀತಾ ಇದೆ. ಒಟ್ಟು ಸುಮಾರು 7,395 ಜನ ವಿದ್ಯಾರ್ಥಿಗಳು ಇವತ್ತಿನ ದಿನ ಈ ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ. ಈ 13 ಪರೀಕ್ಷಾ ಕೇಂದ್ರಗಳಲ್ಲಿ 12 ಪರೀಕ್ಷಾ ಕೇಂದ್ರಗಳು ದಾವಣಗೆರೆಯಲ್ಲಿ, 1 ಪರೀಕ್ಷಾ ಕೇಂದ್ರ ಹರಿಹರದಲ್ಲಿದೆ. ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಪ್ರತಿ 100 ವಿದ್ಯಾರ್ಥಿಗಳಿಗೆ ಒಬ್ಬ ಪೊಲೀಸ್ ಸಿಬ್ಬಂದಿ ಅಂತ ತಿಳ್ಕೊಂಡು 1 ಪರೀಕ್ಷಾ ಕೇಂದ್ರಗಳಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್, 8 ರಿಂದ 10 ಜನ ಸಿಬ್ಬಂದಿಗಳನ್ನು ನಾವು ನಿಯೋಜಿಸಿದ್ದೇವೆ. ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸಪರೇಟ್ ಫ್ರಿಸ್ಕಿಂಗ್ಗೋಸ್ಕರ ಮಹಿಳಾ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಿದ್ದೇವೆ. ಅದರ ಜೊತೆಗೆ ಸಾರ್ವಜನಿಕ ಎಲ್ಲ ಬರ್ತಕ್ಕಂಥವ್ರು ತಮ್ಮ ಮಕ್ಕಳನ್ನು ಇಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಡ್ರಾಪ್ ಮಾಡಿ ಅವ್ರಿಗೆ ಕೂಡ ಸೂಕ್ತ ಟ್ರಾಫಿಕ್ ಬಗ್ಗೆ ಇದು ಸಪ್ರೇಟ್ ಪಾರ್ಕಿಂಗ್ಗೋಸ್ಕರ ಟ್ರಾಫಿಕ್ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಿದ್ದೇವೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ಹಾಗೆ ಸೂಕ್ತ ಭದ್ರತೆ ನಾವು ಕೈಗೊಂಡಿದ್ದೇವೆ. ಇಲ್ಲಿಯವರೆಗೆ ಸುಸೂತ್ರವಾಗಿ ನಡೀತಾ ಇದೆ. 2 ಗಂಟೆಯಿಂದ ಎಕ್ಸಾಮಿನೇಷನ್ ಪ್ರಾರಂಭ ಆಗ್ತಾಯಿದೆ. ಈಗ ಎಲ್ಲ ಕೇಂದ್ರಗಳ ವಿಸಿಟ್ ಮಾಡಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ಅನೌನ್ಸ್ ಮಾಡಿಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಬೇಗನೆ ಒಳಗಡೆ ಬಂದು ಏನು ಫ್ರಿಸ್ಕಿಂಗ್ ಇರುತ್ತೆ ಅದಕ್ಕೆ ಸಹಕರಿಸಬೇಕಂತೇಳಿ ಪೊಲೀಸ್ ಇಲಾಖೆಯಿಂದ ಕೋರ್ಕೊಳ್ತಾ ಇದ್ದೇವೆ. ಶಾಲಾ ಪ್ರವೇಶ ಮಾಡಿದ ತಕ್ಷಣ ಪರೀಕ್ಷಾ ಕೇಂದ್ರ ಪ್ರವೇಶದ ನಂತರ ಕೊಠಡಿಯ ಸಂಖ್ಯೆಗಳು 1 ರಿಂದ 8 ನೀವು ಪ್ರವೇಶ ಮಾಡಿದ ವಿದ್ಯಾರ್ಥಿಗಳು ಸ್ವಲ್ಪ ಬ್ರದರ್ ನೀವು ಎಷ್ಟು ಬೇಗ ನೀವು ಒಳಗಡೆ ಹೋಗಿ ಕೂರ್ತೀರ ಅಷ್ಟು ಅನುಕೂಲ ನಿಮಗೆ. ಈ ಸಲ ರಿಮೈಂಡ್ ಮಾಡ್ಬೋದು, ಓದಿದ್ದೊಂದು ಸ್ವಲ್ಪ ರಿಮೈಂಡ್ ಮಾಡ್ಬೋದು, ಇಲ್ಲಿದ್ದರೆ ಡಿಸ್ಟರ್ಬೆನ್ಸ್ ಜಾಸ್ತಿ. ಅವಕಾಶವನ್ನು ಬಳಸ್ಕೊಳ್ಳಿ. ಒಳಗಡೆ ಪೀಸ್ಫುಲ್ ವಾತಾವರಣ ಇರುತ್ತೆ, ನಿಮ್ಮ ಕೊಠಡಿಗೆ ಹೋಗಿ ನಿಮ್ಮ ಸೀಟಲ್ಲಿ ಕೂರ್ಬೋದು. ಕೊಠಡಿಯ ಸಂಖ್ಯೆಯನ್ನೊಮ್ಮೆ ನೋಡಿ ಆಮೇಲೆ ಒಳಗಡೆ ಬನ್ನಿ. ಸಂಜೆ ಪರೀಕ್ಷೆ ಮುಗಿದ ನಂತರನೇ, ಹಾಗಾಗಿ ಪ್ರವೇಶಕ್ಕೂ ಮೊದಲೇ ನಿಮ್ಮ ಆರ್ಡರ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಹೊರಗಡೆ ಬಂದರೆ ಭಾಳ ಅನುಕೂಲ, ಆಮೇಲೆ ಭಾಳ ರಶ್ ಆಗ್ಬಿಡುತ್ತೆ, ಕ್ರೌಡ್ ಆಗಿಬಿಡುತ್ತೆ, ನಿಮಗೇನು ನಿಲ್ಲಕ್ಕಾಗಲ್ಲ.